ಚೆನ್ನಾಗಿ ಕಳಿತ ಹಾಗೂ ನಿರ್ಜೀವಗೊಳಿಸಿದ ತೆಂಗಿನ ನಾರಿನ ಪುಡಿಯನ್ನು ಅಂದರೆ ಕೋಕೋಪೀಟ್ ಅನ್ನು ಸಸಿ ಬೆಳೆಸುವ ಮಾಧ್ಯಮವನ್ನಾಗಿ ಉಪಯೋಗಿಸಿಕೊಳ್ಳಬೇಕು. ಹೊಸ ತಟ್ಟೆಗಳು ಅಥವಾ ಶುದ್ಧ ಮಾಡಿ ನಿರ್ಜೀವಗೊಳಿಸಿದ 98 ಗುಣಿಗಳುಳ್ಳ ಸಸಿ ಉತ್ಪಾದನೆ ಪ್ಲಾಸ್ಟಿಕ್ ಟ್ರೇಗೆ ಈ ಮಾಧ್ಯಮವನ್ನು ತುಂಬಿಸಬೇಕು. ಬೀಜೋಪಚಾರ ಮಾಡಿದ ಬೀಜಗಳನ್ನು ಮಾತ್ರ ಬಿತ್ತನೆಗೆ ಉಪಯೋಗಿಸಬೇಕು. ಉಪಚರಿಸಿದ ಬೀಜವನ್ನು ಪ್ರತಿ ಗುಣಿಯಲ್ಲಿ ಅರ್ಧ ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಿ ತೆಳುವಾಗಿ ತೆಂಗಿನ ನಾರಿನ ಪುಡಿಯಿಂದ ಮುಚ್ಚಬೇಕು. ಬಿತ್ತನೆ ಮಾಡಿದ ತಟ್ಟೆಗಳನ್ನು ಒಂದರ ಮೇಲೊಂದರಂತೆ ಮೊಳಕೆ ಬರುವ ತನಕ ಜೋಡಿಸಬೇಕು. ಮೊಳಕೆ ಕಾಣಿಸಿಕೊಂಡಾಗ ತಟ್ಟೆಗಳನ್ನು ಪಾಲಿಹೌಸ್ ಅಥವಾ ನೆಟ್ ಹೌಸ್ನೊಳಗೆ ವರ್ಗಾಯಿಸಿ ತೆಳುವಾಗಿ ನೀರು ಒದಗಿಸಬೇಕು. 6 ರಿಂದ 8 ದಿನಗಳಲ್ಲಿ ಮೊಳಕೆ ಬಂದು 30 ರಿಂದ 35 ದಿನಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ. ಗಿಡದ ಬೆಳವಣಿಗೆಯನ್ನು ಆಧರಿಸಿ ಬಿತ್ತನೆ ಮಾಡಿದ 15ನೇ ದಿನಕ್ಕೆ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಮೋನೋ ಅಮೋನಿಯಂ ಫಾಸ್ಫೇಟ್ ಅಂದರೆ 12-61-00 ಹಾಗೂ 20ನೇ ದಿನಕ್ಕೆ ನೀರಿನಲ್ಲಿ ಕರಗುವ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ 19-19-19 ಸಂಯುಕ್ತ ಗೊಬ್ಬರದ ದ್ರಾವಣದಿಂದ ಸಸಿಗಳನ್ನು ನೆನೆಸಬೇಕು. ನಾಟಿ ಮಾಡುವ ಮೊದಲು ಪ್ರತಿ ಲೀಟರ್ ನೀರಿಗೆ 0.2 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ ಮತ್ತು 1% ಕಾರ್ಬನ್ ಡೈಸಿಮ್ ದ್ರಾವಣಗಳಿಂದ ಸಿಂಪಡಿಸಬೇಕು. ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಔಷಧಿಗಳನ್ನು ಬಳಸುವಾಗ ಪ್ರತಿ ಸಲವೂ ಪ್ರತಿ 1 ಲೀಟರ್ ನೀರಿನೊಂದಿಗೆ 1 ಮಿಲಿಲೀಟರ್ ಅಂಟು ದ್ರಾವಣವನ್ನು ಬೆರೆಸಬೇಕು. ನಾಟಿ ಮಾಡುವ ಮುನ್ನ ಸಸಿಗಳಿಗೆ ಹದವಾಗಿ ನೀರುಣಿಸಬೇಕು. ಚೆನ್ನಾಗಿ ಬೆಳೆದ 30 ರಿಂದ 35 ದಿನಗಳ ಅವಧಿಯ ಸಸಿಗಳನ್ನು ನಾಟಿ ಮಾಡಲು ಉಪಯೋಗಿಸಬೇಕು. ನಾಟಿ ಮಾಡುವ ಮೊದಲು ಬೆಳೆ ಮಡಿಗಳನ್ನು ಕೂಡ ನೀರಿನಿಂದ ಚೆನ್ನಾಗಿ ನೆನೆಸಬೇಕು. ಬೇರುಗಳುಳ್ಳ ಮಾಧ್ಯಮ ಪುಡಿಯಾಗದಂತೆ ಜಾಗರೂಕತೆಯಿಂದ ಸಸಿಗಳನ್ನು ಪ್ಲಾಸ್ಟಿಕ್ ತಟ್ಟೆಯಿಂದ ತೆಗೆದು 5 ಸೆಂಟಿಮೀಟರ್ ಆಳದಲ್ಲಿ ನಿಗದಿಪಡಿಸಿದ ಅಂತರದಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ದಿನಕ್ಕೆ 2 ಸಲ 1 ವಾರದವರೆಗೂ ಹದವರಿತು ತೆಳುವಾಗಿ ನೀರನ್ನು ಗಿಡಗಳ ಸಮೇತ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಸಿಂಚನ ಮಾಡಬೇಕು. ನಾಟಿ ಮಾಡಿದ ನಂತರ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಕ್ಯಾಪ್ಟನ್ ಅಥವಾ ಪ್ರತಿ ಲೀಟರ್ಗೆ 2 ಗ್ರಾಂನಂತೆ ತಾಮ್ರದ ಹೈಡ್ರಾಕ್ಸಿಕ್ಲೋರೈಡ್ ದ್ರಾವಣವನ್ನು ಪ್ರತಿ ಗಿಡಗಳ ಬುಡಕ್ಕೆ 25 ರಿಂದ 30 ಮಿಲಿಲೀಟರ್ನಷ್ಟು ಸುರಿಯಬೇಕು. ಹನಿ ನೀರಾವರಿ ಮತ್ತು ರಸಾವರಿ. ಬೆಳೆ ಮಡಿಗಳಿಗೆ ಪ್ರತಿದಿನ ಕಾಲಾನುಸಾರ 1 ಚದರ ಮೀಟರ್ ಪ್ರದೇಶಕ್ಕೆ 2 ರಿಂದ 4 ಲೀಟರ್ ನೀರನ್ನು ಒದಗಿಸಬೇಕು. ರಸಾವರಿ ಮಾಡುವಾಗ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಬಲ್ಲ ರಸಗೊಬ್ಬರಗಳನ್ನು ಬಳಸಬೇಕು. ಇಂತಹ ಗೊಬ್ಬರಗಳನ್ನು ರಸಾವರಿ ಮೂಲಕ ಸಂಪೂರ್ಣ ಬೆಳೆ ಅವಧಿಗೆ ಕೊಡಬೇಕು. ನಾಟಿ ಮಾಡಿದ 3 ವಾರಗಳ ನಂತರ ರಸಾವರಿಯನ್ನು ವಾರಕ್ಕೆ 2 ಬಾರಿ ಈಗ ತಿಳಿಸಲಾಗುವ ಕೋಷ್ಟಕದಲ್ಲಿರುವಂತೆ ಕೊಡಬೇಕು. ಪ್ರತಿ ರಸಾವರಿಗೆ 19-19-19 4 ಕೆಜಿಯಂತೆ 1.5 ಕೆಜಿಯಂತೆ ಪೊಟ್ಯಾಷಿಯಂ ನೈಟ್ರೇಟ್ ಹಾಗೂ 1.5 ಕೆಜಿಯಂತೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಕೊಡಬೇಕು. ಕೆಲವು ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಎಲೆಗಳ ಮೂಲಕ ಒದಗಿಸುವುದು ಅವಶ್ಯಕ. ಇದಕ್ಕಾಗಿ ನಾಟಿ ಮಾಡಿದ 2 ತಿಂಗಳ ನಂತರ ಪ್ರತಿ 3 ವಾರಗಳಿಗೊಮ್ಮೆ ಎಲೆಗಳ ಮೂಲಕ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಪೊಟ್ಯಾಷಿಯಂ ನೈಟ್ರೇಟ್ ಹಾಗೂ ಪ್ರತಿ ಲೀಟರ್ಗೆ 3 ಗ್ರಾಂನಂತೆ ಕ್ಯಾಲ್ಸಿಯಂ ನೈಟ್ರೇಟ್ ಅನ್ನು ಸಿಂಪಡಿಸಬೇಕು. ಇದಕ್ಕಾಗಿ ವೆಜಿಟೇಬಲ್ ಸ್ಪೆಷಲ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ಪ್ರತಿ ಲೀಟರ್ಗೆ 5 ಗ್ರಾಂ ಹಾಗೂ ಅವಶ್ಯಕತೆ ಇದ್ದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನು ಕೊಡಬೇಕು.
ನಿರಂತರವಾಗಿ 4 ಕವಲುಗಳು ಮಾತ್ರ ಇರುವಂತೆ ಬೆಳೆಸಬೇಕು. ಗಿಡದ 5 ಅಥವಾ 6ನೇ ಗೆಣ್ಣಿನಿಂದ 2 ಕವಲುಗಳು ಬರುತ್ತವೆ. ಇವುಗಳನ್ನು ಬೆಳೆಯಲು ಬಿಡಬೇಕು. ಈ ಕವಲುಗಳು ಪುನಃ 2 ಕವಲುಗಳನ್ನು ಬಿಡುತ್ತವೆ. ಒಟ್ಟಾರೆ ಸದೃಢವಾದ 4 ಕವಲುಗಳನ್ನು ಮಾತ್ರ ಬೆಳೆಯಲು ಬಿಡಬೇಕು. ಈ 4 ಕವಲುಗಳು ಪ್ರತಿ ಗೆಣ್ಣಿನಿಂದ ಪುನಃ 2 ಹೊಸ ಕವಲುಗಳನ್ನು ಕೊಡುತ್ತವೆ. ಇದರಲ್ಲಿ ಒಂದು ಬಲಿಷ್ಠವಾದ ಕವಲನ್ನು ಬಿಟ್ಟು ಇನ್ನೊಂದು ಕ್ಷೀಣವಾದ ಕವಲನ್ನು ಚಿವುಟಿ ಹಾಕಬೇಕು. ಈ ರೀತಿ ನಾಟಿ ಮಾಡಿದ 30 ದಿನಗಳ ನಂತರ ಪ್ರತಿ 8 ರಿಂದ 10 ದಿನಗಳಿಗೊಮ್ಮೆ ನಿರಂತರವಾಗಿ ಕವಲುಗಳ ಕುಡಿಯನ್ನು ಚಿವುಟುತ್ತಿರಬೇಕು. ಇದರಿಂದಾಗಿ ಕಾಯಿಗಳ ಗಾತ್ರ, ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಗಿಡ ಕಟ್ಟುವುದು. ಪ್ರತಿ 2 ರಿಂದ 3 ವಾರಕ್ಕೊಮ್ಮೆ ಕವಲುಗಳನ್ನು ಈ ಪ್ಲಾಸ್ಟಿಕ್ ದಾರಗಳಿಗೆ ಸುತ್ತಬೇಕು. ಕೀಟ ಹಾಗೂ ರೋಗಗಳ ನಿಯಂತ್ರಣ. ಕೀಟ ಹಾಗೂ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣ ಕ್ರಮಗಳು ದೊಣ್ಣೆ ಮೆಣಸಿನಕಾಯಿ ಇಳುವರಿ, ಗುಣಮಟ್ಟ ಮತ್ತು ಮಾರಾಟದ ಮೇಲೆ ಮಹತ್ವದ ಪ್ರಭಾವ ಬೀರುತ್ತವೆ. ಕೀಟ ಹಾಗೂ ರೋಗಗಳನ್ನು ಗುರುತಿಸುವಲ್ಲಿ ಹಾಗೂ ನಿರ್ವಹಣೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತೆಯನ್ನು ತೋರದೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯವಶ್ಯಕ. ದೊಣ್ಣೆ ಮೆಣಸಿನಕಾಯಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೀಟ ಮತ್ತು ರೋಗಬಾಧೆ, ಹಾನಿಯ ಗುಣಲಕ್ಷಣಗಳು ಮತ್ತು ಅವುಗಳ ನಿಯಂತ್ರಣಗಳ ಬಗ್ಗೆ ಈಗ ತಿಳಿಯೋಣ. ಥ್ರಿಪ್ಸ್ ನುಸಿ. ಈ ಸಣ್ಣ ಕೀಟಗಳು ಎಲೆ, ಹೂವು, ಕಾಯಿ ಮತ್ತು ಹಣ್ಣುಗಳಿಂದ ರಸ ಹೀರಿ ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಎಲೆಗಳ ವಿಸ್ತೀರ್ಣ ಕಡಿಮೆಯಾಗುವುದಲ್ಲದೆ ನೀರು ಮತ್ತು ಪೋಷಕಾಂಶಗಳ ಕೊರತೆಯಿಂದ ಇಳುವರಿ ಕಡಿಮೆಯಾಗುತ್ತದೆ. ಬಾಧೆ ತೀವ್ರವಾದಾಗ ಎಲೆಗಳು ಮೇಲ್ಮುಖವಾಗಿ ಮುದುರಿಕೊಳ್ಳುವುದು, ಹೂವು ಸುಳಿ ಸಂಪೂರ್ಣವಾಗಿ ಒಣಗಿ ಕಪ್ಪಾಗುವುದು, ಕಾಯಿಗಳು ಆಕಾರ ಕಳೆದುಕೊಂಡು ಮಾರುಕಟ್ಟೆ ಮಾಡಲು ಯೋಗ್ಯವಾಗಿರುವುದಿಲ್ಲ. ಇದನ್ನು ಹತೋಟಿಯಲ್ಲಿಡಲು ಪ್ರತಿ ಲೀಟರ್ಗೆ 5 ರಿಂದ 8 ಮಿಲಿಲೀಟರ್ ಹೊಂಗೆ ಎಣ್ಣೆ ಅಥವಾ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಹೊಂಗೆ ಅಥವಾ ಬೇವಿನ ಸೋಪನ್ನು ಪ್ರತಿ ಲೀಟರ್ಗೆ 7 ಮಿಲಿಲೀಟರ್ ಅಥವಾ ಪ್ರತಿ ಲೀಟರ್ಗೆ 2 ಮಿಲಿಲೀಟರ್ ಡೈಕೋಫಾಲ್ ಅಥವಾ ಪ್ರತಿ ಲೀಟರ್ಗೆ 2 ಮಿಲಿಲೀಟರ್ನಷ್ಟು ನೀರಿನಲ್ಲಿ ಕರಗುವ ಗಂಧಕ ಅಥವಾ ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಫಿಪ್ರೋನಿಲ್ ಅಥವಾ ಪ್ರತಿ ಲೀಟರ್ಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಪೈರಿಫಾಸ್ ಅಥವಾ ಪ್ರತಿ ಲೀಟರ್ಗೆ 1.5 ಗ್ರಾಂನಷ್ಟು ಅಸಿಫೇಟ್ ಅಥವಾ ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ ಅನ್ನು ಸಿಂಪಡಿಸಬೇಕು. ಪ್ರತಿ ಲೀಟರ್ಗೆ 5 ಮಿಲಿಲೀಟರ್ನಷ್ಟು ಕ್ಲೋರೋಪೈರಿಫಾಸ್ ಅಥವಾ ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ಗಿಡಗಳ ಬುಡದ ಬಳಿ ಮಣ್ಣಿಗೆ ಸುರಿಯಬೇಕು. ಮೈಟ್ ನುಸಿ. ಮರಿಹುಳ ಮತ್ತು ಬೆಳೆದ ಕೀಟಗಳು ಎಲೆಗಳು, ಚಿಗುರು ಮತ್ತು ಕಾಯಿಗಳಿಂದ ರಸ ಹೀರಿಕೊಂಡಾಗ ಎಲೆಗಳು ಚಿಕ್ಕದಾಗಿ ತಿರುಚಿಕೊಂಡು ಕೆಳಮುಖವಾಗಿ ಮುದುಡಿಕೊಳ್ಳುವುವು. ಬಾಧೆಯ ತೀವ್ರತೆ ಹೆಚ್ಚಾದಾಗ ಗಿಡದ ಬೆಳವಣಿಗೆ ಕುಂಠಿತವಾಗಿ ಹೂವು ಮತ್ತು ಕಾಯಿಗಳು ಉದುರಿ ಹೋಗುತ್ತವೆ. ಅಲ್ಲದೆ ಬೆಳೆದ ಕಾಯಿಗಳು ಮಾರುಕಟ್ಟೆಗೆ ಯೋಗ್ಯವಾಗಿರುವುದಿಲ್ಲ. ವಾತಾವರಣದ ಉಷ್ಣತೆ ಹೆಚ್ಚಾದಾಗ ಈ ಕೀಟಗಳ ಬಾಧೆಯು ಹೆಚ್ಚಾಗುವುದು. ಇದರ ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ಗೆ 5 ರಿಂದ 8 ಮಿಲಿಲೀಟರ್ ಹೊಂಗೆ ಅಥವಾ ಬೇವಿನ ಎಣ್ಣೆ ಅಥವಾ ಪ್ರತಿ ಲೀಟರ್ಗೆ 8 ರಿಂದ 10 ಗ್ರಾಂ ಹೊಂಗೆ ಸೋಪು ಅಥವಾ ಬೇವಿನ ಸೋಪು ಅಥವಾ ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ ಅಬಾಮೆಕ್ಟಿನ್ ಅಥವಾ ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಇಕೋಮೈಟ್ ಪ್ರೊಪೋರ್ಗಿಲ್ ಅಥವಾ ಇಂಟರ್ಪ್ರೆಡ್ ಅಥವಾ ಪ್ರತಿ 1 ಲೀಟರ್ ನೀರಿಗೆ 1 ಮಿಲಿಲೀಟರ್ ಫೆನ್ಸೆಕ್ವಿನ್ ಅನ್ನು ಬೆರೆಸಿ ಸಿಂಪಡಿಸಬೇಕು. ಸಸ್ಯ ಹೇನು ಅಂದರೆ ಎಫಿಡ್ಸ್. ಸಣ್ಣ ಮರಿಹುಳು ಮತ್ತು ಬೆಳೆದ ಕೀಟಗಳೆರಡು ಬೆಳೆಯುತ್ತಿರುವ ಎಲೆ, ಕಾಂಡ ಭಾಗ ಹಾಗೂ ಚಿಗುರಿನಿಂದ ರಸವನ್ನು ಹೀರಿಕೊಂಡು
ಗಿಡದ ಎಲೆಗಳ ಮತ್ತು ಕಾಯಿಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತವೆ. ಈ ಕೀಟಗಳಿಂದ ಎಲೆಗಳು ಮುದುಡಿಕೊಳ್ಳುವುದಲ್ಲದೆ ನಂಜಾಣು ರೋಗಗಳು ಕೂಡ ಹರಡುವ ಸಾಧ್ಯತೆ ಹೆಚ್ಚು. ಇದನ್ನು ಹತೋಟಿಯಲ್ಲಿಡಲು ಪ್ರತಿ ಲೀಟರ್ಗೆ 8 ರಿಂದ 10 ಗ್ರಾಂನಷ್ಟು ಹೊಂಗೆ ಸೋಪು ಅಥವಾ ಬೇವಿನ ಸೋಪು, ಅಥವಾ ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್, ಅಥವಾ ಪ್ರತಿ ಲೀಟರ್ಗೆ 0.5 ಗ್ರಾಂನಷ್ಟು ಥಯಾಮೆಥೋಕ್ಸಾಮ್, ಅಥವಾ ಪ್ರತಿ ಲೀಟರ್ಗೆ 2 ಮಿಲಿಲೀಟರ್ನಷ್ಟು ಡೈಮಿಥೋಯೇಟ್ ಅನ್ನು ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರಕ ಹುಳು. ಈ ಕೀಟಗಳ ಹಾವಳಿ ಸಂರಕ್ಷಿತ ವಾತಾವರಣದಲ್ಲಿ ತುಂಬಾ ಕಡಿಮೆ. ಒಂದು ವೇಳೆ ಒಳ ಬಂದಲ್ಲಿ ಪತಂಗವು ಎಲೆ, ಕಾಂಡ, ಹೂವು ಮತ್ತು ಕಾಯಿಗಳ ಮೇಲೆ ಮೊಟ್ಟೆಯಿಟ್ಟು ನಂತರ ಬರುವ ಮರಿ ಹಾಗೂ ದೊಡ್ಡ ಹುಳುಗಳು ಎಲೆ, ಹೂವು ಮತ್ತು ಕಾಯಿಗಳನ್ನು ಕೊರೆದು ತಿಂದು ಬೆಳೆಗೆ ಹಾನಿ ಮಾಡುವುದು. ರಾತ್ರಿಯ ವಾತಾವರಣ ತಂಪಾಗಿದ್ದು ತೇವಾಂಶ ಹೆಚ್ಚಾದಾಗ ಇವುಗಳ ಹಾವಳಿ ಹೆಚ್ಚಾಗುವುದು. ಈ ಹುಳುಗಳು ಸಾಮಾನ್ಯವಾಗಿ ರಾತ್ರಿಯ ವೇಳೆ ಕಾರ್ಯನಿರತವಾಗಿ ಬೆಳೆಗೆ ಹೆಚ್ಚಿನ ಹಾನಿ ಮಾಡುವವು. ಕಾಯಿ ಕೊರಕ ಹುಳುಗಳು ಗುಂಪು ಗುಂಪಾಗಿ ಮೊಟ್ಟೆಯಿಟ್ಟು ಮರಿಯಾಗುವುದರಿಂದ ಸಣ್ಣ ಮರಿಗಳು ಗುಂಪಾಗಿ ಎಲೆಗಳನ್ನು ತಿನ್ನುತ್ತವೆ. ಇದನ್ನು ಹತೋಟಿಯಲ್ಲಿಡಲು ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಥಯೋಡಿಕಾರ್, ಅಥವಾ ಪ್ರತಿ ಲೀಟರ್ಗೆ 3 ಗ್ರಾಂನಷ್ಟು ಕಾರ್ಬಾರಿಲ್, ಅಥವಾ ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಇಂಡಾಕ್ಸ್ ಕಾರ್ಬ್, ಅಥವಾ ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನಷ್ಟು ರೈನಾಕ್ಸಿಫೇರ್ ಅನ್ನು ಬೆರೆಸಿ ಸಿಂಪಡಿಸಿ, ಅಥವಾ ಪ್ರತಿ ಲೀಟರ್ಗೆ 1.5 ಮಿಲಿಲೀಟರ್ನಷ್ಟು ಕ್ಲೋರೋಫೆನ್ಫರ್, ಅಥವಾ ಪ್ರತಿ ಲೀಟರ್ಗೆ 1 ಮಿಲಿಲೀಟರ್ನಷ್ಟು ಫಿಫ್ರೋನಿಲ್ ಅನ್ನು ಬೆರೆಸಿ ಸಿಂಪಡಿಸಬೇಕು. ಸ್ವಲ್ಪ ದೊಡ್ಡ ಹುಳುಗಳು ಮತ್ತು ಸಣ್ಣ ಮರಿಗಳು ಗುಂಪಾಗಿರುವಾಗ ಅವುಗಳನ್ನು ಹಿಚುಕಿ ಸಾಯಿಸಬೇಕು. ರಬ್ಬರಿನಂತಾದ ಹುಳುಗಳು ಕಂಡುಬಂದಾಗ ಅವುಗಳಿಗೆ ಮಿಥೋಮಿಲ್ ಬೇಟಿಂಗ್ ಮಾಡಬೇಕು. ಮೊದಲು 2 ಕೆಜಿ ಬೆಲ್ಲದಿಂದ ದ್ರಾವಣವನ್ನು ಮಾಡಿಕೊಂಡು ಜೊತೆಗೆ 10 ಕೆಜಿ ಬೂಸಾವನ್ನು ಬೆರೆಸಿ ಸುಮಾರು 6 ರಿಂದ 8 ಗಂಟೆ ಅವಧಿಯಷ್ಟು ಶೇಖರಿಸಿಡಬೇಕು. ಈ ಮಿಶ್ರಣದ ಜೊತೆ ಅರ್ಧ ಕೆಜಿ ಮಿಥೋಮಿಲ್ ಅಂದರೆ ಲ್ಯಾನೆಟ್ ಔಷಧಿಯನ್ನು ಬೆರೆಸಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಗಿಡಗಳ ಬುಡದ ಬಳಿ ಸಾಲಾಗಿ ಹಾಕಬೇಕು. ಹಾಗೂ ಪಾಲಿಹೌಸ್ ಅಥವಾ ನೆಟ್ ಹೌಸ್ಗಳಲ್ಲಿ ಸುತ್ತಲೂ ಹಾಗೂ ಕೊನೆಗಳಲ್ಲಿ ತೆಳುವಾಗಿ ಹರಡಬೇಕು. ಈ ಮಿಶ್ರಣವನ್ನು ಸಂಜೆಯ ವೇಳೆ ಉಪಯೋಗಿಸಿದಾಗ ಮಾತ್ರ ರಾತ್ರಿಯ ವೇಳೆ ಹಾನಿ ಮಾಡುವ ಈ ಕೀಟಗಳ ಬಾಧೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಬೇರುಗಂಟು ದುಂಡು ಹುಳು ಅಥವಾ ನೆಮಟೋಡ್. ದೊಣ್ಣೆ ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆ ಜಾತಿಯ ಬೆಳೆಗಳನ್ನು ಸತತವಾಗಿ 3 ರಿಂದ 4 ಬಾರಿ ಬೆಳೆದಾಗ ಬೇರು ಗಂಟು ಹುಳು ಹಾನಿ ಕಾಣಿಸಿಕೊಳ್ಳುವುದು. ರೋಗದ ಆರಂಭದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳ ಸಂಖ್ಯೆ ಮತ್ತು ಗಾತ್ರ ಮತ್ತು ಗುಣಮಟ್ಟ ತೀವ್ರವಾಗಿ ಕಡಿಮೆಯಾಗುವುದು. ಹಾನಿಗೊಳಗಾದ ಗಿಡವನ್ನು ಬೇರು ಸಹಿತ ಕಿತ್ತು ನೋಡಿದಾಗ ಬೇರುಗಳ ಮೇಲೆಲ್ಲ ಸಣ್ಣ ಹಾಗೂ ದಪ್ಪನಾದ ಗಂಟುಗಳು ಕಂಡುಬರುವುದು. ಇದನ್ನು ಹತೋಟಿಯಲ್ಲಿಡಲು ಪ್ರತಿ ಎಕರೆಗೆ ಸುಮಾರು 20 ಕೆಜಿ ಫ್ಯೂರಡಾನ್ ಹರಳುಗಳನ್ನು ಹಾಕಬೇಕು. ದೊಣ್ಣೆ ಮೆಣಸಿನಕಾಯಿ, ಟೊಮೆಟೊ, ಬದನೆ ಹಾಗೂ ಇತರೆ ಸೊಲನೇಶಿಯಾ ಬೆಳೆಗಳ ಬದಲು ಚೆಂಡು ಹೂವು, ಸಿಹಿಜೋಳ ಹಾಗೂ ಕೋಸು ಬೆಳೆಗಳನ್ನು ಬಳಸಿ ಬೆಳೆ ಪರಿವರ್ತನೆ ಮಾಡಿದರೆ ಈ ಹುಳುಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಪ್ರತಿ ಎಕರೆಗೆ 800 ಕೆಜಿಗೆ ಶೇಕಡ 8ರಷ್ಟು ಎಣ್ಣೆ ಅಂಶವಿರುವ ಬೇವಿನ ಹಿಂಡಿಯ ಜೊತೆಗೆ 2 ಕೆಜಿ ಟ್ರೈಕೋಡರ್ಮ ಮತ್ತು 2 ಕೆಜಿ ಸುಡೋಮೋನಾಸ್ ಫ್ಲೋರಸೆನ್ಸ್, 2 ಕೆಜಿ ಪೆಸಿಲೋಮೈಸಿಸ್ ಲಿಲ್ಲಿಸಿನಸ್ನಂತಹ ಜೈವಿಕ ರೋಗ ಅಥವಾ ಕೀಟನಾಶಕಗಳಿಂದ ಸಂಸ್ಕರಿಸಿ ನಾಟಿ ಮಾಡುವ ಸಂದರ್ಭದಲ್ಲಿ ಬುಡಗಳ ತಳಕ್ಕೆ ಹಾಕಬೇಕು. ಪ್ರತಿ ಸಲ ಕೀಟನಾಶಕವನ್ನು ಸಿಂಪಡಿಸುವಾಗ ಸ್ಟಿಕ್ಕರ್ ಅಥವಾ ಅಂಟು ದ್ರಾವಣವನ್ನು ಉಪಯೋಗಿಸಬೇಕು. ಕೀಟನಾಶಕಗಳ ದ್ರಾವಣ ಗಿಡಗಳ ಎಲೆಗಳು ಸಂಪೂರ್ಣವಾಗಿ ನೆನೆಯುವಂತೆ ಗಿಡದ ಕೆಳಭಾಗದಿಂದ ತುದಿಯವರೆಗೂ ಸಿಂಪಡಿಸಬೇಕು. ಔಷಧಿ ಸಿಂಪರಣೆ ಮಾಡುವವರು ದೇಹವು ಸಂಪೂರ್ಣವಾಗಿ ಮುಚ್ಚಿಕೊಳ್ಳುವಂತೆ ಬಟ್ಟೆಯನ್ನು ಅಥವಾ ಗೌನನ್ನು ಹಾಕಿಕೊಳ್ಳಬೇಕು ಮತ್ತು ಮುಖ ಹಾಗೂ ಕೈಗವಸುಗಳನ್ನು ಅತ್ಯಗತ್ಯವಾಗಿ ಧರಿಸಬೇಕು.
ಮಾರುಕಟ್ಟೆಗೆ ಕಳುಹಿಸಿದ ಯಾವುದೇ ಕಾಯಿಗಳಲ್ಲಿ ಕೀಟನಾಶಕ ಸುರಕ್ಷಿತ ಮಟ್ಟವನ್ನು ಮೀರಬಾರದು. ಪಾಲಿಹೌಸ್ ಅಥವಾ ನೆಟ್ ಹೌಸ್ನಲ್ಲಿ 2 ಅಥವಾ 3 ಬೆಳೆಗಳನ್ನು ಸತತವಾಗಿ ಬೆಳೆದ ನಂತರ ಬೆಳೆ ಪರಿವರ್ತನೆ ಅತ್ಯಗತ್ಯ. ಬೆಳೆ ಪರಿವರ್ತನೆಗೆ ಬಳ್ಳಿ ಹುರುಳಿಕಾಯಿ, ಚೆಂಡು ಹೂ ಅಥವಾ ಎಲೆಕೋಸು, ಸಿಹಿ ಜೋಳ ಅಂದರೆ ಸ್ವೀಟ್ ಕಾರ್ನ್ ಬೆಳೆಗಳನ್ನು ಬೆಳೆಯಬಹುದು. ಈ ಬೆಳೆಗಳಲ್ಲಿ ಯಾವುದು ಹೆಚ್ಚು ಲಾಭದಾಯಕವಾಗಿರುವುದೋ ಅಂತಹ ಬೆಳೆಗಳನ್ನು ಬೆಳೆಯಬೇಕು. ಮಾರುಕಟ್ಟೆ ಲಭ್ಯವಿದ್ದರೆ ಸಿಹಿ ಸೌತೆಕಾಯಿ ಅಥವಾ ಹಸಿರು ಬಟಾಣಿ ಬೆಳೆಗಳನ್ನು ಸಹ ಬೆಳೆಯಬಹುದು. ಪಾಲಿಹೌಸ್ ಅಥವಾ ನೆಟ್ ಹೌಸ್ಗಳಲ್ಲಿ ಯಾವಾಗಲೂ ಬಾಗಿಲುಗಳನ್ನು ಮುಚ್ಚಿರಬೇಕು. ಪ್ರತಿ ಸಲ ಒಳಗೆ ಮತ್ತು ಹೊರಗೆ ಬರುವಾಗ ಬಾಗಿಲನ್ನು ಮುಚ್ಚಿಕೊಂಡು ಬರಬೇಕು. ಪಾಲಿಹೌಸ್ ಅಥವಾ ನೆಟ್ ಹೌಸ್ಗಳಲ್ಲಿ ಒಳಗಡೆ ಕೆಲಸ ಮಾಡುವವರು ಹಾಗೂ ಅವಶ್ಯಕವಿರುವ ಜನರನ್ನು ಬಿಟ್ಟು ಇತರರು ಅನಾವಶ್ಯಕವಾಗಿ ಓಡಾಡಬಾರದು. ರೋಗಗಳ ನಿರ್ವಹಣೆ. ಸರ್ಕೋಸ್ಪೋರಾ ಎಲೆ ಚುಕ್ಕೆ ರೋಗ. ಎಲೆಗಳ ಮೇಲೆ ಸಣ್ಣ ಹಳದಿ ಚುಕ್ಕೆ ಆರಂಭವಾಗಿ